ನಾನು ಬರೀ ನಮ್ ಜಾತಿ ಅಂತ ಹೇಳ್ತಾ ಇಲ್ಲ. ಈ ತರ ಬಡವ್ರಿಗೆಲ್ಲ ಆಗ್ಬಿಟ್ರೆ ಟೇಕ್ ಇಟ್ ಗ್ರಾಂಟೆಡ್, ಯಾರು ಏನಾದ್ರೂ ಮಾಡ್ಬೋದು, ಮಕ್ಳು ಮಾಡ್ಬೋದು, ಹೋಗ್ಬಿಡ್ಬೋದು ಅಂದ್ರೆ ಏನ್ ಸರ್ ಸಮಾಜ? ಅವರು ಯಾವಾಗ DNA ಟೆಸ್ಟ್ ಬಂದ ನಂತರ ನಮ್ಮ ಎಲ್ರಿಗೂ ಪ್ರಾಮಿಸ್ ಮಾಡಿದ ರೀತಿಯಲ್ಲಿ ಅವರು ನಡ್ಕೊಳ್ಳಿಲ್ಲ. ಅದಕ್ಕೋಸ್ಕರ ನಾವು ಕೂಡ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆಯನ್ನ ಮಾಡಿದ್ದೇವೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಒಂದು 6-7 ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಒಂದು ಏನು ನಡಿಬಾರ್ದಾಗಿತ್ತು ಅಂತ ಒಂದು ಪ್ರಕರಣ ನಡೆದು ವಿಚಾರ ಎಲ್ಲರ ಮನಸ್ಸಿಗೂ ಕೂಡ ತುಂಬಾ ನೋವಾಗಿತ್ತು. ಆ ಪ್ರಕರಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತಿರುಗುಳು ಸಿಕ್ಕಿತ್ತು. ಅದಾದ ನಂತರ ನಾನು ಬಂದು ಭಾಗವಹಿಸಿದ್ದು. ನಾನು ನಮ್ಮ ಸಮಾಜದ ರಾಜ್ಯಾಧ್ಯಕ್ಷನಾಗಿ, ವಿಶ್ವಕರ್ಮದ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯ ಒಂದು ತೀರ್ಮಾನ ತಗೊಂಡು ಏನು ನಮ್ಮ ಸಮಾಜದ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋ ರೀತಿಯಲ್ಲಿ ನಾವು ಹಿಂದೆ ಬಿಟ್ಟು ಎಲ್ಲ ರೀತಿಯಲ್ಲೂ ಭಾಗವಹಿಸ್ತಿದ್ದ ನಮಗೆ ಗೊತ್ತಿದೆ. ಈಗ ಆರೋಪಿಯಾಗಿರ್ತಕ್ಕಂಥ ಕೃಷ್ಣ ಮತ್ತೆ ಅವ್ರ ತಂದೆ ಜಗನ್ನಿವಾಸ ರಾವ್ ಮತ್ತೆ ಅವರ ಮಗಳು ಮತ್ತೆ ಜಗನ್ನಿವಾಸ್ ಅವರ ತಮ್ಮ, ಈ 4 ಜನ ಈ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಸಿರೋದ್ರಿಂದ ಅವರ ಹೆಸರುಗಳು ಕೂಡ ಬೆಳೆದು ಬಂದಿದೆ. ಪ್ರಕರಣ ನಡೆದಂತ ಸಂದರ್ಭದಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾನು ಇಂಥ ಪ್ರಕರಣಗಳು ಬೇರೆ ಬೇರೆ ರೀತಿಯಲ್ಲಿ ಬಹಳಷ್ಟು ರಾಜ್ಯದಲ್ಲಿ ಆಗ್ತವೆ. ಕೆಲವು ಮಾತುಕತೆ ಮುಖಾಂತರ ಸುಖ ಅಂತ ಆಗುತ್ತೆ, ಕೆಲವು ಮಾನವೀಯತೆ ದೃಷ್ಟಿಯಿಂದ ಸುಖ ಅಂತ ಆಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಒಳ್ಳೇದು ಆಗಿರೋದು ಉಂಟು. ಅದರಿಂದ ಇದು ಕೋರ್ಟು ಕಟ್ಟಕಟ್ಟೆ ಹೋರಾಟ ಅದು ಇದು ಅಲ್ದಿರ ಏನು ಇಬ್ರು ಪ್ರೀತಿಸಿದ್ದಾರೆ ಇದನ್ನ ಸರಿ ಮಾಡಿಸುವಂತ ಒಂದು ಸಂಧಾನವನ್ನು ಕೂಡ ಮಾಡ್ಬೋದು, ನೋಡೋಣ ನಾನೇ ಮಾಡ್ಬೋದು ಅಂತೇಳಿ ಯಾವುದೇ ಅವರ ವಿರುದ್ಧ ಯಾವುದೇ ರೀತಿಯಲ್ಲೂ ಕೂಡ ನಾನು ಮಾತಾಡ್ತೀರ. ಈ ಪ್ರಕರಣದಲ್ಲಿ ಪೂಜಾ ಆಚಾರ್ಯವರು ಕೂಡ ಮತ್ತೆ ಜೆ.ಕೆ. ಕೃಷ್ಣ ಅವರು ಕೂಡ ಇಬ್ರು ಕೂಡ ತಪ್ಪು ಮಾಡಿದ್ದಾರೆ. ಅದರಿಂದ ಇದೊಂದು ಸುಖ ಅಂತ ಆಗ್ಲಿ ಅನ್ನೋಂತ ಉದ್ದೇಶ ಇಟ್ಕೊಂಡು ನಾನು ಕೋರ್ಟ್ ಹೋಗೋದಕ್ಕಿಂತ ಮುಂಚೆ, ಅಂದ್ರೆ DNA ಹೋಗೋದಕ್ಕಿಂತ ಮುಂಚೆ ಈ ಭಾಗದ ಏನು ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರು ಇದ್ದಾರೆ ಅವ್ರನ್ನ ಕಂಡಿದ್ದೆ, ಮತ್ತೆ ನಳಿನ್ ಕುಮಾರ್ ಕಟೀಲವ್ರನ್ನ ಕೂಡ ಕಂಡಿದ್ದೆ, ಮತ್ತೆ ಇಲ್ಲಿ ನಮ್ಮ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಸತೀಶ್ ಅವ್ರನ್ನು ಕೂಡ ಕಂಡಿದ್ದೆ. ಈಗ ನನಗೆ ಗೊತ್ತಿರುವಂತ ಎಲ್ಲರನ್ನು ಭೇಟಿ ಮಾಡಿ ಮಗು ಮತ್ತೆ ಪೂಜಾ ಮತ್ತೆ ಫ್ಯಾಮಿಲಿ ಸಮೇತ ಹೋಗಿ ಒಂದು ಮಾತುಕತೆ ಮೂಲಕ ಬಗೆಹರಿಸ್ಕೊಡಿಸಿ. ಯಾಕಂದ್ರೆ ಇದು ಪುತ್ತೂರು ಹಿಂದುತ್ವದ ಒಂದು ಕಳಶ ಇದ್ದಾರೆ. ದಕ್ಷಿಣ ಕನ್ನಡ ಏನು ಇವತ್ತು ಹಿಂದುತ್ವ ಇದೆ ಅದೊಂದು ಶ್ರೇಷ್ಠವಾದ ಸ್ಥಳ. ಅಲ್ಲಿ ಹಿಂದುತ್ವವನ್ನೇ ನಂಬ್ಕೊಂಡಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಒಂದು ಹೆಣ್ಮಗು ಈ ತರ ಅನ್ಯಾಯ ಆದಾಗ ಯಾರು ನಮ್ಗೆ ರಕ್ಷಣೆ ಮಾಡ್ತಾರೆ? ಈ ವಿಶ್ವಕರ್ಮ ಸಮಾಜ ಎಲ್ಲ ಸಮಾಜಗಳ ಒಟ್ಟಿಗೆ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಗುಡಿಗೋಪುರಗಳನ್ನ ಎಲ್ಲ ಸಾಂಸ್ಕೃತಿಕತೆ ಇನ್ನೊಂದು ಮುಖವಾಗಿ ಕೆಲಸ ಮಾಡಿರೋ ನಮ್ಮ ಸಮಾಜನ ಈ ತರ ಆಗೋಯ್ತು. ನಮ್ಮ ಸಮಾಜಕ್ಕೆ ಇದು ತುಂಬಾ ಬೇರೆ ಬೇರೆ ರೀತಿ ಅರ್ಥ ಆಗುತ್ತೆ. ಎಲ್ಲರೂ ಸೇರಿ ಒಂದು ಸುಖಾಂತ ಮಾಡೋಣ ಅಂತ ನಾನು ಬಹಳ ಪ್ರಯತ್ನ ಪಟ್ಟೆ. ಆಗ ಬಂದಿದ್ದು ಏನಪ್ಪಾ ಅಂತ ಹೇಳಿದ್ರೆ ಆ ಮಗು ತಂದೆ ಅಲ್ಲ, ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಅದನ್ನ ನಾವು DNA ಕೊಟ್ಟಿದೀವಲ್ಲ, DNA ರಿಪೋರ್ಟ್ ಬರಲಿ ಅದೇನಾಗುತ್ತೆ ನೋಡೋಣ. ಬಹಳಷ್ಟು ಜನ ನನ್ಗೂ ಕೂಡ ಹೇಳಿದ್ರು, ಇರ್ಬೋದೇನೋ ನೀವು ಮಾತ್ರ ನಿಮ್ ಹೆಣ್ಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ಆತರ ಯೋಚನೆ ಮಾಡಿದ್ರು ತಪ್ಪೇ ಇರುವಲ್ಲ. DNA ಹೋಗಿದೆಯಲ್ಲ, ರಿಪೋರ್ಟ್ ಹೋಗಿದೆ, ಅದು ಕೋರ್ಟ್ ಮುಖಾಂತರ ಹೋಗೋದು, ಜಡ್ಜ್ ಸಾಹೇಬರ ಸಮ್ಮುಖದಲ್ಲಿ ಆ ಸ್ಯಾಂಪಲ್ಸ್ ಪ್ರಕ್ರಿಯೆಗಳಾಗೋದು.
ಅದು ಬಂದ ನಂತರ ಆಗ್ಲಿ ಅನ್ನುವಂತ ಉದ್ದೇಶದಲ್ಲಿ ಎಲ್ಲರೂ ಕೂಡ ಮೌನ ಆಗಿ. ನಿಜ ಹೇಳ್ಬೇಕಾದ್ರೆ ನಾನು ಹೇಳ್ತೇನೆ, ನಾನು ಕೂಡ ಆಯ್ತು ನೋಡ್ಬೇಡೋಣ, ಯಾಕಂದ್ರೆ ಹುಡುಗಿ ಏನಾದ್ರು ಸುಳ್ಳಿಗೆ ಹೇಳಿ ನಮಗೆ ನಾಳೆ ದಿನ ತಾಳಿ ತಪ್ಪಿಸೋ ಕೆಲಸ ಆಗಬಾರ್ದು ಅಂತ ನಾನು ಕೂಡ ಆಯ್ತು ಅಂತ DNA ರಿಪೋರ್ಟ್ ಬಂತು, ಪಾಸಿಟಿವ್ ಆಗಿ ಬಂತು. ಪೂಜಾ ಆಚಾರ್ಯ ಏನು ಮಗ ಇದ್ದಾನೆ, ಅದರ ತಂದೆ ಜೆ ಕೃಷ್ಣ ಅಂತಾನೆ DNA ರಿಪೋರ್ಟ್ ಬಂತು. ಅದು ಪೊಲೀಸ್ ಇಲಾಖೆ ಮೂಲಕ ಸ್ವತಃ ಪುತ್ತೂರಿನ ಇನ್ಸ್ಪೆಕ್ಟರ್ ಇವರಿಗೆ ಮನವರಿಕೆ ಮಾಡಿದ್ರು. ಈಗ ಅದು ಪಬ್ಲಿಕ್ ಡೆಮೋದಲ್ಲಿ ಸಿಕ್ಕಿರ್ತದಲ್ಲ. ಆಗ ನಮಗೊಂದು ಆಸೆ ಆಯ್ತು, ಓಕೆ ಮಗು ಅವ್ರದ್ದೇ ಆಗೋಯ್ತು ಅಂದ್ರೆ ಮದುವೆ ಆಗ್ಬೋದು. ಏನಾದ್ರೂ ಮನಸ್ತಾಪ ಇರಲಿ, ಮದುವೆ ಆಗ್ಬೋದು. ಅದು ನಮ್ಮ ಏನು ನಾವೇನು ಅನ್ಕೊಂಡಿದ್ವಿ ಅದೆಲ್ಲ ಉಲ್ಟಾ. ಈಗಲೂ ವಾದ ಮಾಡೋಕೆ ಶುರು ಮಾಡಿದ್ರೆ ಸಾಧ್ಯನಲ್ಲ, ನಂದೇ ಮಗುವಲ್ಲ ಅಂತ. ನಾವೆಲ್ಲ ಕೂತ್ಕೊಂಡು ಸುಮಾರು 2 ಬಾರಿನೂ ಕೂಡ ಜಗನ್ ನಿವಾಸ್ ಅವ್ರ ಜೊತೆನಲ್ಲಿ ನಾವು ಮಾತಾಡ್ತೀವಿ. ಅವರು ನನ್ನ ಮಗ ಒಪ್ಪಲ್ಲ, ಹೀಗೆ ಹೀಗೆ ಇದೇ ಮಾತಾಡ. ನಾವಲ್ಲಿ ಟೈಮ್ ತಗೊಂಡು ಹೇಳಿಯಪ್ಪ, ಮಗುನೇ ನಿಮ್ದು, ಎಲ್ಲೋದ್ರೂ ಆ ಮಗು ಅಪ್ಪನ್ನ ಬದಲಾಯಿಸಕ್ ಆಗೋದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಇದೀವಿ ಅನ್ನೋದ್ರಿಂದ ನಾವು ಮಾತಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಆದ್ರೆ ತಪ್ಪೇ ಆಗತ್ತೆ, ನಾಳೆ ದಿನ ನೋಡಿ ಸರಿಪಡಿಸ್ಕೊಳ್ಳೋಣ ಅಂತ ನಾವು ಅವ್ರ ತಂದೆಗೆ ಬಹಳ ರಿಕ್ವೆಸ್ಟ್ ಮಾಡಿ, ಅವ್ರು 2 ಸಾರಿ ಬರೋದಕ್ಕೆ 1.5 ತಿಂಗಳು ಟೈಮ್ ತಗೊಂಡು. ಆದ್ರೂ ನಾವೆಲ್ಲ ಆಯ್ತು ನಾನು ಬರ್ತಾ ಇದ್ದೆ ಅಂತ ಮಾತಾಡಿಸ್ತೇನೆ. ಸತೀಶ್ ಅವರು ಬರ್ತಾ ಇದ್ರು, ಅವ್ರ ಪದಾಧಿಕಾರಿಗಳೆಲ್ಲ ಕುತ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿ ಆಗೋಗ್ಬಿಡುತ್ತೆ ಅಂದಾಗ ಮತ್ತೆ ಸೇರ್ಕತ್ತೆ. ನನ್ನ ಮಗ ಹೋಗ್ತಾ ಇದ್ದ, ಇವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಒತ್ತಡಗಳು ಮತ್ತೊಂದು ಮಗದೊಂದು ಇವ್ರಿಗೆ ಬಂದು, ಇವರು ಕೂಡ ಏನು 3 ತಿಂಗಳಾಯ್ತು ಬರೀ ಅವರು ಇವತ್ತು ನಾಳೆ ಅಂತಾರೆ. ಅವ್ರು ಕೇಳಿರೋದಲ್ಲ ನಮ್ಮ ಕೇಳಿ ನಾವು ಕಲ್ಪನೆ ಕೂಡ ಮಾಡಕ್ಕಾಗಲ್ಲ, ಅಂತ ಕಂಡೀಷನ್ಗಳು ಅವ್ರು ಕೇಳ್ತಾರೆ. ಅದು ಮಾಡಕ್ ಆಗಲ್ಲ ಅಣ್ಣ, ನಾವು ಕೋರ್ಟ್ ಮೂಲಕ ಬಗೆಹರಿಸೋಣ. ಸೊ ಯಾವಾಗ ಈ ಒಂದು ತೀರ್ಮಾನ ಬಂದ ಮೇಲೆ ನಾವಿನ್ನ ಸಂಧಾನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರು ಏನ್ ಕೇಳಿದ್ದಾರೆ ಅದೊಂದು 2-3 ದಿನದಲ್ಲಿ ಬಂದ ಮೇಲೆ ಇವರು ಏನು ಮಾತಾಡಿದ್ದಾರೆ, ಯಾರು ಮಧ್ಯಸ್ಥಿಕೆ ಮೂಲಕ ಏನೆಲ್ಲ ಮಾಡಿದ್ದಾರೆ ಇವತ್ತು ದಾಖಲೆ ಬಿಟ್ಟಿದೆ. ಅದೆಲ್ಲನೂ ಕೂಡ ನಿಮ್ಮ ಮುಂದೆ ಇದ್ದಾರೆ. ಅದು ಇವತ್ತಿನ ಪತ್ರಿಕಾಗೋಷ್ಠಿಗಳಲ್ಲಿ ನಾನು ಹೇಳೋದಿದ್ರೆ, ಪೂಜಾ ಆಚಾರ್ಯ ಅವರ ಈ ಕುಟುಂಬಕ್ಕೆ ಕಾನೂನು ಹೋರಾಟ ಒಂದು ತಾರ್ಕಿಕ ಅಂತ್ಯ ಕಾಣುವವರೆಗೂ ಕೂಡ ವಿಶ್ವಕರ್ಮ ಸಮಾಜ ಇವರ ಬೆನ್ನಿದ್ದೇ ಇರ್ತಾರೆ. ನಾನು ಇವರ ಬೆನ್ನಿದ್ದೇ ಇರ್ತೇನೆ. ನ್ಯಾಯಾಲಯ ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಇವ್ರಿಗೆ ಅನ್ಯಾಯ ಮಾಡುವಂತ ಪ್ರಕ್ರಿಯೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಕಣ್ಣೆದರಿಗೆ ಎಲ್ಲವೂ ಇದೆ, ಆದ್ರಿಂದ ನ್ಯಾಯ ನಮ್ಗೆ ಸಿಗ್ತದೆ. ನಮ್ಗೆ ಈಗಲೂ ಚಂದ ಕುಟುಂಬವಾಗಿರ್ಲಿ ಅಂತ ಬಯಸೋದು. ಈ ಹೋರಾಟ ಗಿರಾಟ ಎಲ್ಲ ಅದು ನಾವೆಲ್ಲ ನೋಡಿದ್ದೇವೆ ಸರ್. ಈ ವಾರ 10 ದಿವಸ ಆದ್ಮೇಲೆ ಏನಾಗ್ತದೆ ಅಂತ ಗೊತ್ತಿದೆ. ಹೋರಾಟದ ಮೂಲಕ ಇದು ಸರಿಪಡಿಸೋದೇ ಅನ್ನೋದಾಗಿದ್ರೆ ನಾನು 3 ತಿಂಗಳಿಂದಲೇ ಮಾಡ್ಬೇಕಾಯ್ತು. ಆದ್ರೆ ಮನಸ್ಸುಗಳು ಒಂದಾಗಬೇಕು. ಅವರಿಬ್ಬರು ಸ್ನೇಹಿತರಿದ್ದಾರೆ, ಏನೋ ಆಗುತ್ತೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ವಿ. ಇದರಲ್ಲಿ ಆರೋಪಗಳು ಬರ್ತಾರೆ, ಬೇಡ ಇದನ್ನ ಕ್ಲಾರಿಫೈ ಮಾಡೋಣ. ನಾವು ಹೋರಾಟ ಮಾಡಿಲ್ಲ, ಸಂಧಾನ ಮಾಡಿದ್ವಿ. ಸಂಧಾನ ಅನ್ನೋದು ಹೇಗಿರುತ್ತೆ ಅಂದ್ರೆ, ಎಲ್ಲ ಒಂದು ಬಟ್ಟೆನೆಲ್ಲ ಅರ್ಧ ಚಿಂದಿ ಮಾಡಿದ್ದನ್ನ ಮತ್ತೆ ಹೊಲಿಗೆ ಹಾಕಿ ಸರಿಪಡಿಸುವಂತ ಕೆಲಸ, ತಾಳ್ಮೆ ಬೇಕಾಗಿತ್ತು. ಆದ್ರೆ ಅವ್ರು ಅದನ್ನ ಅಡ್ವಾಂಟೇಜ್ ತಗೊಂಡು ಬಹಳ ಕೇಳ ಅದನ್ನ ನಾನ್ ನಿಮ್ಮ ಹತ್ರನೂ ಕೂಡ ಹೇಳಕ್ಕಾಗಲ್ಲ. ಒಂದು ಕಂಡೀಷನ್ಗಳು ಹಾಕಿದಾಗ ಅದು ಆಗದೆ ಹೋಗುವಂತ ಕೆಲಸ, ಅದನ್ನ ಗೌರ್ಮೆಂಟ್ ಮೂಲಕ ಮಾಡೋಣ ಬಿಡಿ, ಅದನ್ನ ನಿಮ್ಮ ಮುಖಾಂತರ ಹೇಳಲ್ಲ. ಯಾರೆಲ್ಲ ಇವರು ಬೆನ್ನಿಂದ ನಿಂತಿದ್ರು ಅವ್ರಿಗೆಲ್ಲ ಒಂದು ಯಕ್ಷ ಪ್ರಶ್ನೆ, ನಂಜುಂಡಿಯವ್ರು ಏನ್ ಹೇಳ್ತಾ ಇಲ್ವಲ್ಲ, ಸೈಲೆಂಟ್ ಆಗ್ಬಿಟ್ಟು 3 ತಿಂಗಳಿಂದ ಏನ್ ನಡೀತಾ ಇದೆ ಅಂತಾನೂ ಹೇಳಲಿಲ್ಲ, ಸೈಲೆಂಟ್ ಆಗ್ಬಿಟ್ಟು ಅಂತ. ನಾನು ಇದನ್ನ ಯಾವಾಗಲೂ ಹೇಳ್ಬೋದಾಗಿತ್ತು. ಅದೊಂದು ಸಂಧಾನ ಪೂರ್ಣ ಆಗುವವರೆಗೂ ಹೇಳ್ಬಾರ್ದು ಅಂತಂದ್ರೆ ಪೂರ್ಣ ಆಗ್ಲಿಲ್ಲ, ಅದು ಮುರಿದು ಬಿಟ್ಟಿದೆ. ಅಂದ್ರೆ ಕಾನೂನು ಪ್ರಕಾರ ಏನು ಆಗ್ಬೇಕು ಅದು ನಾವು ಕಾನೂನು ಮೂಲಕ ಹೋರಾಟ ಮಾಡ್ತೇವೆ. ಯಾರೇ ಆಗ್ಲಿ ಜಾತಿಯನ್ನ ಮೀರಿ ಧರ್ಮವನ್ನ ಮೀರಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಬೇಕು. ಇಲ್ಲಿ ಜಾತಿನೂ ತರಬಾರ್ದು, ಧರ್ಮನೂ ತರಬಾರ್ದು. ಆದ್ರೆ ಎಲ್ಲದಕ್ಕೂ ಒಂದು ಕಾರಣ ಇಟ್ಟುಕೊಂಡು ಕೋರ್ಟು ಅಂದ್ರೆ ಅರ್ಥ ಏನಾಗುತ್ತೆ,
ಇವರು ಬಡವರು ಅಂತ ಅಷ್ಟೇ, ಬಡವರಿಗೆ ನ್ಯಾಯ ಸಿಗಬಾರ್ದು ಅನ್ನುವಂಥದ್ದೇ ಕೆಲವರು ಪಟ್ಟಬದ್ಧ ಹಿತಾಸಕ್ತಿಗಳ ಆ ಹುನ್ನಾರಗಳಿವೆ. ಇರ್ಲಿ, ಕೋರ್ಟ್ಗೆ ಬಂದಿರೋದ್ರಿಂದ ನಾನು ಕೆಲವೆಲ್ಲ ಹೇಳೋದಿಲ್ಲ, ಆದ್ರೆ ಹಿಂಗೆ ಇರೋದಿಲ್ಲ, ಕಾಲ ಹಿಂಗೆ ಇರೋದಿಲ್ಲ. ನ್ಯಾಯನೇ ಸಿಕ್ತು, ನ್ಯಾಯಾಲಯದಲ್ಲಿ ನ್ಯಾಯನೇ ಸಿಕ್ಕುತ್ತೆ, ಅನ್ಯಾಯ ಸಿಗೋದಿಲ್ಲ. ನಾನು ಬರೀ ನಮ್ ಜಾತಿ ಅಂತ ಹೇಳ್ತಾ ಇಲ್ಲ. ಈ ತರ ಬಡವ್ರಿಗೆಲ್ಲ ಆಗ್ಬಿಟ್ರೆ ಟೇಕ್ ಇಟ್ ಗ್ರಾಂಟೆಡ್, ಯಾರು ಏನಾದ್ರೂ ಮಾಡ್ಬೋದು, ಮಕ್ಳು ಮಾಡ್ಬೋದು, ಹೋಗ್ಬಿಡ್ಬೋದು ಅಂದ್ರೆ ಏನ್ ಸರ್ ಸಮಾಜ? ಹೆಂಗೆ ಸರ್ ಸಮಾಜ ಅದು? ಆ ಮಗು ನೋಡಿ ರಾಜ ತರ ಏನ್ ಹೆಂಗೆ ಇದು? ನನ್ಗೆ ಕಲ್ಪನೆ ಕೂಡ ಮಾಡಕ್ಕಾಗ್ತಲ್ಲ. ನಾನು ಎಲ್ಲಾ ರೀತಿ ಪಾತ್ರಗಳನ್ನ ಮಾಡಿದ್ದೇನೆ, ನನಗೂ ಕೂಡ ಈ ತರ ಅಭಿನಯ ಮಾಡಪ್ಪ ಅಂದ್ರೆ ನನ್ಗೆ ಮಾಡಕ್ ಆಗೋಲ್ಲ. ಇಷ್ಟೊಂದು ಕಠೋರವಾಗಿ ನನ್ನ ಕೈಲಿ ಇರಕ್ ಆಗೋಲ್ಲ. ಸಮ್ಮೇಳನ ಈಗ ಮುಂದೆ ಬರೋ ವರ್ಷದಲ್ಲಾದ್ರೂ ಮಗುಗೆ ನ್ಯಾಯ ಸಿಕ್ಕಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಅದೇ ಯಾವುದೇ ಹೆಣ್ಣು ಮಗುಗಾದ್ರೂ ಕೂಡ ನಾನಂತೂ ಹೋರಾಟ ಮಾಡ್ತೇನೆ. ಆದ್ರೆ ಇದು ಕಣ್ಣಾರೆ ನೋಡ್ತಾ ಇದ್ದೀನಲ್ಲ, ಬಹಳ ನೋವಾಗುತ್ತೆ ನನಗೆ, ಬಹಳ ನೋವಾಗುತ್ತೆ. ಚಿಕ್ಕ ವಯಸ್ಸು ಸ್ನೇಹ ಏನ್ ಸರ್, ಏನ್ ಮಾಡೋದು? ಕಾನೂನು ಒಳಗಡೆ ಇದೆ, ನಾವೇನ್ ಮಾತಾಡಂಗಿಲ್ಲ. ಮೊದಲು ಮಾತಾಡಿದ್ದೆ ನಾನು, ಅದಕ್ಕೆ ಯಾರ ಬಗ್ಗೆ ಏನು ಕಾನೂನೇ ದೇವರು ಅಂತ ಅನ್ಕೊಂಡು ಸುಮ್ಮನೆ ಹೊರಟಿದೆ. ಇದು ನಿಮ್ಗೆ ಗೊತ್ತಾಗಲಿ, ನನ್ನ ಮೇಲೆ ಆರೋಪ ಬಂದಿತ್ತು, ಅದನ್ನ ಬಗೆಹರಿಸೋದಕ್ಕೋಸ್ಕರ ಒಂದು ಪತ್ರಿಕಾಗೋಷ್ಠಿ ಮಾಡ್ಬೋದು. ನಾವು ಯಾರು ಜಗನ್ನಿವಾಸ ರಾವ್ ಬಿಜೆಪಿಯ ಕೌನ್ಸಿಲರ್ ಆಗಿ ಮತ್ತು ಮಂಡಲದ ಹಿಂದಿನ ಅಧ್ಯಕ್ಷರಾಗಿ ಕಾರ್ಯ ಚಟುವಟಿಕೆಯನ್ನು ಮಾಡಿದ್ದಾರೆ, ಅವರನ್ನು ಈ ಪ್ರಕರಣ ಆಯಿತು ಆ ಸಂದರ್ಭದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ದೂರ ಇಟ್ಟಿದ್ದೇವೆ. 100% ಅವರನ್ನು ಯಾವುದೇ ಚಟುವಟಿಕೆಯಲ್ಲಿ ನಾವು ತೊಡಗಿಸಿಕೊಳ್ಳಿಲ್ಲ. ಇನ್ನೊಂದು, ಅವರಿಗೆ ಆವಾಗಲೇ ನಾವು ನೋಟಿಸ್ ಕೊಟ್ಟಿದ್ದೇವೆ, ನಿಮ್ಮನ್ನು ಪಾರ್ಟಿಯಿಂದ ನೀವು ಈ ಒಂದು ಮದುವೆಯನ್ನು ಮಾಡಿಸಿಕೊಳ್ಳ ಆ ಹುಡುಗಿಗೆ ಮದುವೆಯನ್ನು ಮಾಡಿಕೊಡೋದಿದ್ರೆ ನಾವು ನಿಮ್ಮನ್ನು ಪಾರ್ಟಿಯಿಂದ ಮತ್ತು ನಮ್ಮ ಸಂಘಟನೆಯಿಂದ ನಿಮ್ಮನ್ನು ಹೊರಗೆ ಹಾಕ್ತೇವೆ ಅಂತ ನಾವು ಆವಾಗಲೇ ತಿಳಿಸಿದ್ದೇವೆ. ಆವಾಗ ಅವರು ನಮ್ಗೆ ಒಂದು ಉತ್ತರವನ್ನ ಕೊಟ್ಟಿದ್ರು, ಕಾನೂನಾತ್ಮಕವಾಗಿ ಮೆಡಿಕಲ್ ಅಲ್ಲಿ ಈ ಒಂದು ಕ್ಲಿಯರ್ ಆಗಿ ಬಂದ್ರೆ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ ನಮ್ಗೆ ಹೇಳಿದಲ್ಲ, ನಮ್ಗೆ ಹೇಗೂ ಹೇಳಿದ್ದಾರೆ. ನಮ್ಗೆ ಹೇಳುದಕ್ಕೆ ಮುಂಚೆ ಅವರು ಫಸ್ಟ್ ಹೇಳಿದ್ದು ಅಲ್ಲಿಯ ಪುತ್ತೂರಿನ MLA ಅವರಿಗೆ ಹೇಳಿದ್ದು, ಪ್ರಾಮಿಸ್ ಮಾಡಿದ್ದು ಪುತ್ತೂರಿನ MLA ಅವರಿಗೆ. ನಾವು ಇದರಲ್ಲಿ ಯಾವುದೇ ರೀತಿಯ ರಾಜಕಾರಣ ಮಾಡ್ಲಿಕ್ಕಿಲ್ಲ. ನಾನು ಆವಾಗ್ಲೇ ಹೇಳಿದ್ದೇನೆ, ಪುತ್ತೂರಿನ MLA ಅವರು ಎದುರು ಕೂತು ನಿಂತು ಇದನ್ನು ಸರಿ ಮಾಡಿದ್ರು ತೊಂದರೆ ಇಲ್ಲ, ಯಾರು ಮಾಡಿದ್ರು ನಮ್ಗೆ ನಮ್ಮ ಬೆಂಬಲ ಇರುವಂತದ್ದು. ಯಾರು ಆ ಹುಡುಗಿ ಇದ್ದಾಳೆ, ಆ ಮಗು ಇದೆ, ಅದಕ್ಕೆ ನ್ಯಾಯ ಸಿಗುವಂತ ರೀತಿಯಲ್ಲಿ ನಾವು ಅದಕ್ಕೆ ಬೆಂಬಲವನ್ನ ಕೊಡುವಂತ ಕೆಲಸವನ್ನ ಖಂಡಿತ ಮಾಡ್ತೇವೆ ಅಂತ ಹೇಳಿದ್ದೇವೆ. ಕಳೆದ ಸುಮಾರು ದಿನಗಳಿಂದ ನಾನು ಸಹ ಇದರ ರಾಜ್ಯ ಅಧ್ಯಕ್ಷರಾಗಿರುವಂತ ವಿಶ್ವಕರ್ಮ ಅಧ್ಯಕ್ಷರ ನಂಜುಂಡಿ ಅವರು ಮತ್ತು ಬೇರೆ ಬೇರೆಯವರು ನಮ್ಮ ಹತ್ರ ಸಹ ಸ್ವಾಮೀಜಿ ಅವರೆಲ್ಲ ಮಾತಾಡಿದ್ದಾರೆ. ನಿರಂತರ ನಾವು ಪ್ರಯತ್ನ ಮಾಡಿದ್ದೇವೆ. ಅವರು ಯಾವಾಗ DNA ಟೆಸ್ಟ್ ಬಂದ ನಂತರ ನಮ್ಮ ಎಲ್ರಿಗೂ ಪ್ರಾಮಿಸ್ ಮಾಡಿದ ರೀತಿಯಲ್ಲಿ ಅವರು ನಡ್ಕೊಳ್ಳಿಲ್ಲ. ಅದಕ್ಕೋಸ್ಕರ ನಾವು ಕೂಡ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆಯನ್ನ ಮಾಡಿದ್ದೇವೆ. ನಮ್ಮ ಏನಿದ್ರು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಪೂರ್ತಿಯಾಗಿ ಆ ಹುಡುಗಿಯೊಟ್ಟಿಗೆ ಆ ಮಗುವಿನೊಟ್ಟಿಗೆ ನಾವು ನಿಲ್ತೇವೆ. ನಮ್ಮ ಇಡೀ ಸಂಘಟನೆ ಅದರ ಪರವಾಗಿ ನಿಲ್ತದೆ. ನಾವು ಎಲ್ಲಾ ಪ್ರಯತ್ನವನ್ನ ಮಾಡಿ ಕೂಡ ಅವರು ಒಪ್ಪದಿರುವಂತ ಕಾರಣ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದೇವೆ.